ಇನ್ನು ಮುಂದಿನ ಸುದ್ದಿಯನ್ನು ನೋಡೋದಾದ್ರೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಲಿಖಿತ ಪರೀಕ್ಷೆ, ಆ ಒಂದು ಪರೀಕ್ಷೆಯಲ್ಲಿ ಅಕ್ರಮ ನಡೆಯದಂತೆ ಮುಂಜಾಗ್ರತಾ ಕ್ರಮ. ಕಲಬುರಗಿ ಜಿಲ್ಲೆಯ 40 ಪರೀಕ್ಷಾ ಕೇಂದ್ರದಲ್ಲಿ ಲಿಖಿತ ಪರೀಕ್ಷೆ ನಡೆಯುತ್ತೆ. ಬೆಳಗ್ಗೆ ಪರೀಕ್ಷೆ ಬರಿತಾ ಇದ್ದಾರೆ 15,702 ಅಭ್ಯರ್ಥಿಗಳು. ಮಧ್ಯಾಹ್ನ ಪರೀಕ್ಷೆ ಬರೆಯಲಿರೋ 14,370 ಜನ ಅಭ್ಯರ್ಥಿಗಳು. ಪರೀಕ್ಷೆಯಲ್ಲಿ ಅಕ್ರಮ ನಡಿಕೂಡದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭಾರೀ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ರಾಜ್ಯದ ಸಾವಿರಾರು ಯುವಕರು ಕಾತುರದಿಂದ ಕಾಯ್ತಾ ಇದ್ದಂತಹ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಲಿಖಿತ ಪರೀಕ್ಷೆ ಇವತ್ತು ರಾಜ್ಯದಾದ್ಯಂತ ನಡೀತಾ ಇದೆ. ಪೊಲೀಸ್ ಇಲಾಖೆಯಲ್ಲಿ 3,991 ಕಾನ್ಸ್ಟೇಬಲ್ ಹುದ್ದೆಗಳ ಭರ್ತಿಗಾಗಿ ಈ ಒಂದು ಪರೀಕ್ಷೆಯನ್ನು ನಡೆಸಲಾಗ್ತಾ ಇದೆ. ಲಕ್ಷಾಂತರ ಅಭ್ಯರ್ಥಿಗಳ ಭವಿಷ್ಯ ಇವತ್ತು ನಿರ್ಧಾರ ಆಗತ್ತೆ. ಈ ಬಾರಿ ಪರೀಕ್ಷೆಯನ್ನು ಸಂಪೂರ್ಣವಾಗಿ ಟ್ರಾನ್ಸ್ಪರೆಂಟ್ ಆಗಿ ನಡೆಸೋದಕ್ಕೆ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ವಿಶೇಷ ಒತ್ತನ್ನು ಕೊಟ್ಟಿದೆ. ರಾಜ್ಯದ ಒಟ್ಟು 884 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೀತಾ ಇದೆ. ಪ್ರತಿಯೊಂದು ಕೇಂದ್ರದಲ್ಲೂ ಕಟ್ಟುನಿಟ್ಟಿನ ಭದ್ರತಾ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಪೆರಿಮೀಟರ್ ಸೆಕ್ಯೂರಿಟಿ ಇದೆ ಪೊಲೀಸ್. ಮೊದಲು 232-4 ಅಂತ ಇತ್ತು. ಕೆಲವು ಅಭ್ಯರ್ಥಿಗಳು ಫಸ್ಟ್ ಪೇಪರಲ್ಲಿನೂ ಕೂಡ ಎಕ್ಸಾಮ್ ಬರಿತಾ ಇರೋದು, ಕೆಲವು ಕೇಂದ್ರಗಳು ಬದಲಾವಣೆ ಆಗುತ್ತೆ. ಹಾಗಾಗಿ ಅವರಿಗೆ ಅನುವು ಮಾಡಿಕೊಳ್ಳಲಿಕ್ಕೆ KEಲಿಂದ ಸಣ್ಣ ಪುಟ್ಟ ಬದಲಾವಣೆ ಮಾಡಿದ್ದಾರೆ. ಏನು 232-4 ಇತ್ತು ಅದನ್ನು 4 to 530 ಮಾಡಿದ್ದಾರೆ. ಈಗಾಗಲೇ ಎಲ್ಲ ಅಭ್ಯರ್ಥಿಗಳು ಕೂಡ ಅವರು KEಲಿಂದ ಮಾಹಿತಿ ರವಾನೆಗಳ ಸಂಖ್ಯೆ ಬದಲು ಪ್ರತಿ ಸೆಂಟ್ರಲ್ಲಿ ಒಂದು ಡಿಟೇಲ್ಡ್ ಬಂದೋಬಸ್ತನ್ನು ಮಾಡಿದ್ದೀವಿ ಎಲ್ಲ ಸೆಂಟರ್ಗಳಿಗೆ. ಕೆಲವು ಸೆಂಟರ್ಗಳು ಐಸೋಲೇಟೆಡ್ ಇದ್ದಾವೆ, ಕೆಲವು ಕಡೆ ಮಲ್ಟಿಪಲ್ ಇನ್ಸ್ಟಿಟ್ಯೂಷನ್ಸ್ ಇದೆ. ಎಲ್ಲ ಸೆಂಟರ್ಸ್ಗಳಿಗೂ ನಾವು ಸಫಿಷಿಯೆಂಟ್ ಬಂದೋಬಸ್ತನ್ನು ಮಾಡಿ KEಲಿಂದ ಔಟ್ಸೋರ್ಸ್ಡ್ ಎಂಪ್ಲಾಯೀಸನ್ನು ಬಳಸ್ತಾರೆ. ಏನು ಇವರು ಬಯೋಮೆಟ್ರಿಕ್ ವೆರಿಫಿಕೇಷನ್ ಇದೆ, ಏನೇನು ಅಲೋಡ್ ಇದೆ, ಏನೇನು ಅಲೋ ಇಲ್ಲ ಅಂತ. ಈಗ ಜಾನಿವಾರ ಇರ್ಬೋದು, ಕಾಶಿದಾರ ಇರ್ಬೋದು, ತಾಳಿ ಚೈನ್ ಇರ್ಬೋದು, ತಾವು ಹೇಳಿದ ಕಿವಿ ಒಲೆ ಇರ್ಬೋದು, ಮತ್ತು ಶಿರವಸ್ತ್ರ ಇರ್ಬೋದು, ಎಲ್ಲ ರೀತಿಯ ಕೆಲವು ನಿರ್ದೇಶನಗಳನ್ನು ಈಗಾಗಲೇ ಮಲ್ಟಿಪಲ್ ಇನ್ಸ್ಟ್ರಕ್ಷನ್ಸ್ಗಳನ್ನು ನೀಡಲಾಗಿದೆ ಸೆಂಟರ್ ಚೀಫ್ ಅವರಿಗೆ ಮತ್ತು